ದರ್ಶನ್ ಜೈಲು ಪಾಲಾದ ಸಂದರ್ಭದಿಂದಲೂ ಕೂಡ ಅಷ್ಟೇ ಪಾಪ ಪ್ರಜ್ಞೆ ಪಶ್ಚಾತ್ತಾಪ ಅನ್ನುವಂಥದ್ದು ನಿರಂತರವಾಗಿ ಕಾಡ್ತಾನೆ ಇದೆ ದರ್ಶನ್ ಅವರಿಗೆ. ಸ್ನೇಹಿತೆಯಿಂದ ಜೈಲು ಸೇರುವಂತ ನಟ ದರ್ಶನ್, ಬಿಕಾಸ್ ಪವಿತ್ರ ಗೌಡ ರೀಸನ್ ನಿಂದಲೇ ಇಷ್ಟೆಲ್ಲ ದೊಡ್ಡ ದುರಂತಗಳು ಸಂಭವಿಸಿರುವಂಥದ್ದು ದರ್ಶನ್ ಜೀವನದಲ್ಲಿ. ಪವಿತ್ರ ಸಹವಾಸಕ್ಕೆ ಈಗ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಪವಿತ್ರ ಆಪ್ತೆಗೆ ದರ್ಶನ್ ಹೇಳಿದ್ದಾದ್ರೂ ಏನು? ಪವಿತ್ರ ಆಪ್ತೆನ ಹೇಗೆ ಮಾತಾಡಿಸ್ಬಿಟ್ರು ಅಂದ್ರೆ ನಿನ್ನೆ ಹೋಗಿದ್ರು ಪವಿತ್ರ ಗೌಡಳ ಆಪ್ತೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಭೇಟಿಯಾಗಿರುವಂಥದ್ದು ಪವಿತ್ರ ಗೌಡ ಆಪ್ತೆ. ಸಹವಾಸ ದೋಷದಿಂದ ಕೆಟ್ಟರ ದರ್ಶನ್ ಅದೇ ಆಗಿರೋದು. ದರ್ಶನ್ ವಿಚಾರದಲ್ಲಿ ಮಾತ್ರ ಅವರನ್ನ ತುಂಬಾ ಹತ್ತಿರದಿಂದ ಹೇಳ್ತಾ ಇರುವಂತವ್ರು ಎಲ್ಲರೂ ಕೂಡ ಅಷ್ಟೇ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವ ರೀತಿಯಲ್ಲಿ ತನ್ನ ಸುತ್ತಮುತ್ತ ಇದ್ದಂತ ಹುಡುಗರಿಂದಲೇ ದರ್ಶನ್ ಇಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು, ಹಾಗೆ ಇನ್ಕ್ಲೂಡಿಂಗ್ ಪವಿತ್ರ ಕೂಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಪವಿತ್ರ ಬಗ್ಗೆ ಬೇಸರಗೊಂಡಿದ್ದಾರಂತೆ ನಟ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಬೇಸರದ ಬಗ್ಗೆ ಪವಿತ್ರ ಫುಲ್ ಟೆನ್ಷನ್, ಯಾಕೆಂದ್ರೆ ಎಲ್ಲಿ ದರ್ಶನ್ ಕೈ ಬಿಟ್ಟು ಹೋಗ್ಬಿಟ್ರೆ ಇವಾಗ ಅಂತ. ದರ್ಶನ್ ಸಮಾಧಾನಕ್ಕೆ ಆಪ್ತೆಯನ್ನ ಕಳಿಸಿದ್ರ ಹಾಗಾದ್ರೆ ಪವಿತ್ರ ಗೌಡ. ದರ್ಶನ್ ಭೇಟಿಯಾಗಿದ್ದ ಪವಿತ್ರ ಸ್ನೇಹಿತೆ ಸಮತ. ಪವಿತ್ರ ಮತ್ತು ದರ್ಶನ್ಗೆ ಒಂದು ರೀತಿಯಾಗಿ ಬ್ರಿಡ್ಜ್ ಆಗಿ ಸಮತ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಕಾಣ್ತಾ ಇರುವಂಥದ್ದು. ದರ್ಶನ್ ಭೇಟಿ ಬಳಿಕ ಪವಿತ್ರ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಪವಿತ್ರ ಸ್ನೇಹಿತೆ ಸಮತ ನಿನ್ನೆ ಜೈಲಿಗೆ ಹೋಗಿ ಮಾತನಾಡಿದ್ದಾರೆ. ಇಬ್ರು ಜೊತೆನೂ ಕೂಡ ದರ್ಶನ್ ನೀಡಿದ ಸಂದೇಶವನ್ನ ರವಾನಿಸಿದ್ದಾರಂತೆ ಸಮತ. ಇಲ್ಲಿ ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತನಾಡಿದಾರಂತೆ. ಪವಿತ್ರ ಕಾರಣಕ್ಕೆ ಜೈಲು ಸೇರುವಂತ ಸ್ಥಿತಿ ಅಂತ ಬೇಸರಗೊಂಡಿದ್ದಾರಂತೆ. ಬಿಕಾಸ್ ಒಂದು ದೊಡ್ಡ ಅಭಿಮಾನಿ ಬಳಗ, ದೊಡ್ಡ ಖ್ಯಾತಿಯನ್ನ ಹೊಂದಿದ್ದಂತ ದರ್ಶನ್ ಇವತ್ತು ಪಂಜರದ ಗಿಳಿಯಾಗಿರುವಂಥದ್ದು, ಜೈಲಿನಲ್ಲಿ ಇರುವಂಥದ್ದು. ಅವರ ಅಭಿಮಾನಿಗಳಿಗೆ ಆಘಾತ. ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಏನಾಯ್ತಪ್ಪ, ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ರು ದರ್ಶನ್ ಅನ್ನುವಂಥ ಒಂದು ಆಕ್ರೋಶ, ಅಸಮಾಧಾನ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ ದರ್ಶನ್ ಅವರನ್ನ ನಿರಂತರವಾಗಿ ಎಡೆಬಿಡದೆ ಕಾಡ್ತಾ ಇರುವಂಥದ್ದು. ಇನ್ನ ಸಮತ ಪವಿತ್ರ ಗೌಡ ಸ್ನೇಹಿತೆ, ಆಕೆ ಹೋಗ್ಬಿಟ್ಟು ದರ್ಶನ್ನ ಭೇಟಿ ಆಗಿರುವಂಥದ್ದು. ಆಕ್ಚುಲಿ ದರ್ಶನ್ ಅವರ ಫ್ಯಾಮಿಲಿ ಅವರನ್ನ ಬಿಟ್ರೆ ಅದರ ಜೊತೆ ಅಂದ್ರೆ ವಿಜಯಲಕ್ಷ್ಮಿ, ಅವರ ಮಗ ವಿನೀಶ್, ಮತ್ತೆ ಅವರ ತಾಯಿ ಮೀನಾ, ಮತ್ತೆ ದಿನಕರ್ ತೂಗುದೀಪ್ ಅವರನ್ನ ಹೊರತುಪಡಿಸಿದ್ರೆ ವಿನೋದ್ ಪ್ರಭಾಕರ್ ಹಾಗೆ ರಕ್ಷಿತಾ ಪ್ರೇಮ್ ಇಷ್ಟೇ ಜನನ್ನ ಭೇಟಿಯಾಗಿದ್ದು. ಇನ್ನ ಸಾಕಷ್ಟು ಜನ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ ದರ್ಶನ್ ಅವರು. ಈ ಸಂದರ್ಭದಲ್ಲಿ ಸಮತ ಮಾತ್ರ ಹೋಗಿದ್ದಾರೆ, ಅವರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಏನೋ ರೀಸನ್ ಇದೆ ಅಂತಾನೆ ಅರ್ಥ. ಅಲ್ಲಿ ರೀಸನ್ ಏನಪ್ಪಾ ಅಂದ್ರೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇಸರಗೊಂಡಿದ್ದಾರೆ. ಆ ಒಂದು ವಿಚಾರವನ್ನ ಪವಿತ್ರ ಗೌಡ ಸ್ನೇಹಿತೆ ಸಮತ ತಿಳಿಸಿದ್ದಾಳೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಪ್ಪ, ಆಕ್ಚುಲಿ ಸಾಕಷ್ಟು ಜನ ನಟರು ಮತ್ತೆ ಸಾಕಷ್ಟು ಜನ ಕೆಲವು ರಾಜಕಾರಣಿಗಳು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ದರ್ಶನ್ ಅವರನ್ನ ಸಂಪರ್ಕ ಮಾಡುವಂತ ನಿಟ್ಟಿನ ಅಂದ್ರೆ ಭೇಟಿ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಕೂಡ ಯಾರ ಭೇಟಿಗೂ ಅವಕಾಶ ಕೊಟ್ಟಿರಲಿಲ್ಲ ದರ್ಶನ್. ಆದ್ರೆ ಸಮತ ಅನ್ನುವಂತ ಒಬ್ರು ಮಹಿಳೆ ಹೋಗಿ ಭೇಟಿಯಾಗಿದ್ದಾರೆ. ಅಂದ್ರೆ ಅವರು ಪವಿತ್ರ ಗೌಡ ಸ್ನೇಹಿತೆ, ಎಲ್ಲ ಒಂದ್ ಕಡೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ದರ್ಶನ್ ಯಾವ ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಪವಿತ್ರ ವಿಚಾರದಲ್ಲಿ? ಪೃಥ್ವಿ, ಪರಪ್ನಗರ ಜೈಲಿಗೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ನಗರ ಜೈಲಿಗೆ ಹೋದ್ಮೇಲೆ ನೀವು ಹೇಳಿದಾಗ ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು, ಅವರ ಆಪ್ತರು, ನಟರು, ಬೇರೆ ಬೇರೆಯವರೆಲ್ಲ ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಟ ವಿನೋದ್ ರಾಜು ಪತ್ನಿ ಅಂದರೆ ಅವ್ರ ಕುಟುಂಬನ ಹೊರತುಪಡಿಸಿ ಬೇರೆ ಯಾರನ್ನು ಇಲ್ಲಿವರೆಗೆ ನಟ ದರ್ಶನ್ ಭೇಟಿ ಮಾಡಿರಲಿಲ್ಲ. ಆದರೆ ನಿನ್ನೆ ಸಮತಾ ಎನ್ನುವಂಥ ಮಹಿಳೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ, ಜೈಲಿನ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಪ್ರಕಾರ ಆಕೆ ರಿಕ್ವೆಸ್ಟ್ ಮಾಡಿದ್ಲು ಕಳೆದ ಒಂದು ವಾರದಿಂದ ಸತತವಾಗಿ ನಟ ದರ್ಶನನ್ನ ಭೇಟಿ ಮಾಡಬೇಕು ಅಂತೇಳಿ. ಜೈಲಿನ ಒಂದು ನಿಯಮದ ಪ್ರಕಾರ ಯಾರು ಒಳಗಡೆ ಆರೋಪಿ ಇರ್ತಾರೆ, ವಿಚಾರಣೆ ಕೈದಿ ಇರ್ತಾರೆ, ಅವರು ನಾನು ಭೇಟಿ ಮಾಡ್ತೀನಿ ಅಂದರೆ ಮಾತ್ರ ಅವರನ್ನು ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಕಳೆದ ಒಂದು ವಾರದಿಂದ ಸಮತಾ ಅನ್ನೋಂಥ ಮಹಿಳೆ ನಟ ದರ್ಶನ ಭೇಟಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ಲು. ಆದರೆ ನಿನ್ನೆ ನಟ ದರ್ಶನ್ ಓಕೆ ಮಾಡಿದ್ರು. ಇನ್ನೊಂದು ಪ್ರಶ್ನೆ ಕಾಡುವಂಥದ್ದು, ಯಾರು ಈ ಸಮತಾ? ತನ್ನ ಆತ್ಮೀಯ ಸ್ನೇಹಿತ, ಬಾಲ್ಯದ ಗೆಳೆಯ ಶಿವಕುಮಾರ್ ಅಂತೇಳಿ, ಮತ್ತೆ ರಾಜಮಾರ್ತಾಂಡ ಸಿನಿಮಾದ ನಿರ್ಮಾಪಕ ಶಿವಕುಮಾರ್ನೇ ಭೇಟಿ ಮಾಡಿಲ್ಲ. ಜೊತೆಗೆ ತನ್ನ ಆಪ್ತ ಬಳಗದಲ್ಲಿ ಗುಚ್ಚಿಕೊಂಡಿರ್ತಕ್ಕಂಥ ನಟ ಧನ್ವೀರ್ ಕೂಡ ನಿನ್ನೆ 1 ತಾಸು ಜೈಲಿನ ಹೊರಗಡೆ ವೆಯ್ಟ್ ಮಾಡಿದ್ದ. ಆದರೆ ಅವ್ರಿಗೂ ಕೂಡ ನಟ ದರ್ಶನ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಭೇಟಿ ಮಾಡಲಿಕ್ಕೆ. ಆದರೆ ಸಮತಾ ಅನ್ನುವಂಥ ಮಹಿಳೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆಕೆ ಜೊತೆ 15 ನಿಮಿಷ ಮಾತಾಡಿದ್ರು. ನಮ್ಮ ಒಂದು ಮಾಹಿತಿ ಪ್ರಕಾರ, ನಾವು ಜೈಲಿನ ಮೂಲಗಳಲ್ಲಿ ಚೆಕ್ ಮಾಡಿಕೊಂಡಾಗ ಈ ಸಮತಾ ಅನ್ನುವಂಥವಳು ಏನು ಪವಿತ್ರ ಗೌಡಳ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಳ ಜಿಮ್ ಟ್ರೈನರ್ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಈ ಸಮತಾ ಅನ್ನುವಂಥ ಮಹಿಳೆ
ಪವಿತ್ರ ಗೌಡಗೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದಾಳೆ. ಸದ್ಯ ಈಗ ಕಳೆದ ಒಂದು ವಾರದಿಂದ ಪರಪ್ಪನಗರ ಜೈಲಿಗೆ ಬಂದ ಮೇಲೆ ಆಕೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ನಡುವೆ ಒಂದು ಕೊಂಡಿಯ ರೀತಿಯಲ್ಲಿ ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಯಾಕೆ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಕ್ಕೆ ಮೂಲ ಪವಿತ್ರ ಗೌಡ. ಅಂದರೆ ನಟ ದರ್ಶನ್ ಅವರು ಹೇಳ್ಕೊಂಡಿದ್ರಂತೆ, ಪವಿತ್ರ ಗೌಡದಿಂದ ನನಗೆ ಈ ಸ್ಥಿತಿ ಬಂತು, ಅವಳು ಸವಾಸ ಬೇಡ ಅಂತ. ಈ ಮಾತು ಪವಿತ್ರ ಗೌಡ ಕಿವಿಗೆ ಬಿದ್ದಿತ್ತಂತೆ. ಆಕೆ ಹಾಗಾಗಿ ಜೈಲಿನಲ್ಲಿ ಯಾಕೆ ಚಡ್ಪಡಿಸ್ತಾ ಇದ್ಲು ಅಂತಂದರೆ, ಸೊ ಆಕೆಗೆ ಎಲ್ಲ ಇವತ್ತು ನಟ ದರ್ಶನ್ ಏನಾದರೂ ಕೈ ಬಿಟ್ಟರೆ ಆಕೆಯ ಸ್ಥಿತಿ ಅಧೋಗತಿ. ಹಾಗಾಗಿ ಆಕೆ ಚಿಂತೆಗೊಳಗಾಗಿದ್ಲು. ಏನಾದರೂ ಮಾಡಿ ಹೇಗಾದರೂ ಮಾಡಿ, ಯಾಕೆಂದರೆ ಜೈಲಿನಲ್ಲಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಗೌಡ ಇರುವಂಥದ್ದು ಮಹಿಳಾ ಬ್ಯಾರಕ್ನಲ್ಲಿ, ನಟ ದರ್ಶನ್ ಇರುವಂಥದ್ದು ಪುರುಷ ಬ್ಯಾರಕ್ಕು. ಅದಕ್ಕೂ ಅರ್ಜಗಜಾಂತರ 1 ಕಿಲೋಮೀಟರ್ ವ್ಯಾಪ್ತಿ ಇದೆ, ಮತ್ತು ಅವಕಾಶ ಕೂಡ ಇಲ್ಲ ಭೇಟಿ ಮಾಡಲಿಕ್ಕೆ. ಹಾಗಾಗಿ ಪವಿತ್ರ ಗೌಡ ನಟ ದರ್ಶನನ್ನ ಭೇಟಿ ಮಾಡಲಿಕ್ಕೆ ಮೊರೆ ಹೋಗಿದ್ದು ಏನು ಸಮತಾ ಎನ್ನುವಂಥ ಮಹಿಳೆ. ಯಾಕೆ ಅಂದರೆ ಆಕೆ ಪವಿತ್ರ ಗೌಡಳ ಆತ್ಮೀಯ ಸ್ನೇಹಿತೆ. ಸೊ ಆಕೆ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ನಿನ್ನೆ ಭೇಟಿ ಮಾಡಿ ನಟ ದರ್ಶನ್ ಏನು. ಓಕೆ ಚಂದ್ರಪ್ಪ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಸಮತಾ ಅಂದ್ರೆ ಯಾರು ಅನ್ನುವಂತ ಪ್ರಶ್ನೆ ಬರುತ್ತಲ್ವಾ? ಬಿಕಾಸ್ ಧನ್ವೀರ್ ನಟ ಅತ್ಯಾಪ್ತ ಬಳಗದಲ್ಲಿ, ದರ್ಶನ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಆ ನಟನನ್ನ ಭೇಟಿಯಾಗಿಲ್ಲ ದರ್ಶನ್. ಹಾಗೆ ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಹೋಗಿದ್ದಂತ ಸಂದರ್ಭದಲ್ಲೂ ಕೂಡ ಭೇಟಿಯಾಗಿಲ್ಲ. ಆದ್ರೆ ಸಮತನ ಯಾಕೆ ಭೇಟಿ ಆದ್ರು, ಯಾರು ಈ ಸಮತಾ ಅಂತ ನೋಡಿದಾದ್ರೆ, ಪವಿತ್ರ ಗೌಡ ಜಿಮ್ ಟ್ರೈನರ್ ಸಮತಾ. 3 ವರ್ಷದಿಂದ ಜಿಮ್ ಟ್ರೈನರ್ ಆಗಿರುವಂತ ಸಮತಾ. ಈಕೆ ಪವಿತ್ರ ಗೌಡ ಮತ್ತೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಥರ ಬ್ರಿಡ್ಜ್ ಆಗಿ ಕೆಲಸ ಮಾಡಿದಂತಿದೆ. ಹಲವು ಬಾರಿ ಪವಿತ್ರ ಭೇಟಿಯಾಗಿದ್ದಂತ ಸಮತಾ ನಿನ್ನೆ ನಟ ದರ್ಶನ್ ಅವರನ್ನ ಕೂಡ ಭೇಟಿ ಮಾಡಿರುವಂತದ್ದು. ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರ ತಿಳಿದು ಆತಂಕಗೊಂಡಿದ್ದಂತ ಪವಿತ್ರ, ಇದಕ್ಕಾಗಿ ದರ್ಶನ್ ಭೇಟಿಗೆ ಆಗಮಿಸಿದ್ದಂತ ಸಮತಾ ಬಳಿಯೂ ಕೂಡ ಪವಿತ್ರ ಬಗ್ಗೆ ಬೇಸರದ ಮಾತನಾಡಲಾಗಿದೆ. ದರ್ಶನ್ಗೆ ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇದುವರೆಗೂ ವಿನಿಮಯ ಆಗಿರಲಿಲ್ಲ. ಬಿಕಾಸ್ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಲಿಕ್ಕೆ 2 ದಿನ ಮುಂಚೆನೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲನ್ನ ಸೇರ್ಬಿಟ್ಟಿದ್ಲು. ಸೊ ಹೀಗಾಗಿ ಈಗ ಮನಸ್ಥಿತಿ ಹೇಗಿದೆ ದರ್ಶನ್ ಅವರ ಅಂದ್ರೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಲ್ಲಿ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾಳೆ ಪವಿತ್ರ ಗೌಡ ಸಮತಾ ಮುಖಾಂತರ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಚಂದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಂದ್ರಪ್ಪ, ನೀವು ಆಗ್ಲೇ ಹೇಳ್ತಾ ಇದ್ರೆ ಆಕ್ಚುಲಿ ಸಮತಾ ಇಲ್ಲಿ ಒಂದು ರೀತಿಯಾಗಿ ಬ್ರಿಡ್ಜ್ ರೀತಿಯಲ್ಲಿ ಕೆಲಸವನ್ನ ಮಾಡಿರುವಂಥದ್ದು. ಅಂದ್ರೆ ದರ್ಶನ್ ಭೇಟಿ ಮಾಡಿದ ತಕ್ಷಣನೇ ಸಮತಾ ಹೋಗಿ ನೆಕ್ಸ್ಟ್ ದರ್ಶನ್ ಏನ್ ಹೇಳಿದ್ರು ಅಭಿಪ್ರಾಯವನ್ನ ಪವಿತ್ರ ಗೌಡಗೆ ತಿಳಿಸಿರುವಂಥದ್ದ. ಅಂದ್ರೆ ಈ ಮುಂಚೆನೂ ಸಮತಾ ಗೊತ್ತಿರ್ಬೇಕು ಆಕ್ಚುಲಿ ದರ್ಶನ್ಗೆ. ಇದೇ ಫಸ್ಟ್ ಟೈಮ್ ಅಲ್ಲ ಮೀಟ್ ಮಾಡಿರುವಂಥದ್ದು. ಈ ರೀತಿಯಾಗಿ ಇವರಿಬ್ಬರ ಸಂಬಂಧ ಗೊತ್ತಾಗುವಂತ ನಿಟ್ಟಿನಲ್ಲಿ ಕೂಡ ಇವರ ಒಂದು ಪಾತ್ರ ಬಹುದೊಡ್ಡದಾಗಿ ಇದ್ರೂ ಇರ್ಬೋದೇನೋ. ಹೌದು ಪೃಥ್ವಿ, ಸಮತಾ ಅನ್ನುವಂಥ ಮಹಿಳೆ ಈ ಹಿಂದೆ ಕೂಡ ದರ್ಶನ್ಗೆ ಗೊತ್ತಿದೆ. ಯಾಕೆಂದ್ರೆ ಆಕೆ ಪವಿತ್ರ ಗೌಡ ಆತ್ಮೀಯ ಸ್ನೇಹಿತೆ. ಸಾಕಷ್ಟು ಬಾರಿ ದರ್ಶನ್ನ ಅವ್ರ ಮನೆಯಲ್ಲಿ ಭೇಟಿ ಮಾಡಿದ್ದಾಳಂತೆ. ಈಕೆ ಯಾವಾಗ ಇನ್ನೊಂದು ವಿಶೇಷ ಏನಂತಂದ್ರೆ ಪೃಥ್ವಿ, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಜೈಲಧಿಕಾರಿಗಳಿಗೆ ಖಡಕ್ ಆಗಿ ಮಾಹಿತಿ ಅಂದ್ರೆ ಸೂಚನೆ ಕೊಟ್ಟಿದ್ದಂತೆ. ಯಾವುದೇ ಕಾರಣಕ್ಕೂ ನಟ ದರ್ಶನ್ರನ್ನ ಪವಿತ್ರ ಗೌಡ ಜೈಲೊಳಗಡೆ ಭೇಟಿ ಮಾಡಬಾರ್ದು. ಒಂದು ವೇಳೆ ಭೇಟಿ ಮಾಡಿದ್ದೆ ಆದರೆ ನಾನು ಕೋರ್ಟ್ಗೆ ಹೋಗ್ತೇನೆ, ಕೋರ್ಟ್ ಮೊರೆ ಹೋಗ್ತಾನೆ. ನೀವೇನಾದರೂ ನಟ ದರ್ಶನ್ ಕೇಳಿದ್ರು ಅಥವಾ ಬೇರೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತೇಳಿ ಏನಾದರೂ ಅವ್ರಿಗೆ ಅವಕಾಶ ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅಂತ ಈ ಎಲ್ಲ ಮಾಹಿತಿ ಪಡೆದುಕೊಂಡಂತ ಪವಿತ್ರ ಗೌಡ ಏನಿದ್ದಾರೆ, ಆಕೆ ನೀವು ಹೇಳಿದಾಗೆ ನಟ ದರ್ಶನ್ ಮನಸ್ಥಿತಿ ಹೇಗಿದೆ, ಜೈಲಿಗೆ ಬಂದ ಮೇಲೆ ದರ್ಶನ್ ಮನಸ್ಥಿತಿ ಹೇಗಿದೆ ತಿಳ್ಕೊಳ್ಬೇಕಿತ್ತು. ಹಾಗಾಗಿ ಆಕೆ ಮೊರೆ ಹೋಗಿದ್ದೆ ಸಮತಾ ಚಾಲಾಕಿ ಹೆಣ್ಣು. ಆಕೆ ಮಾಧ್ಯಮಗಳನ್ನ ಕಣ್ತಪ್ಪಿಸಿ ಜೈಲೊಳಗೆ ಹೋಗುವಂತ ನಿಸ್ಸಿಮಳಾಕೆ. ಯಾಕೆಂತಂದ್ರೆ ತನ್ನ ಐಷಾರಾಮಿ ಕಾರನ್ನ ಸುಮಾರು 2 ಕಿಲೋಮೀಟರ್ ದೂರ ಹೊರಗಡೆ ನಿಲ್ಲಿಸಿ ಸಾಮಾನ್ಯ ಮಹಿಳೆ ರೀತಿಯಲ್ಲಿ ಆಕೆ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ಲು. ಜೈಲು ಬಳಿ ಚೆಕ್ ಪೋಸ್ಟ್ ಅಲ್ಲಿ ಸಿಬ್ಬಂದಿ ಕೇಳಿದ ಸಂದರ್ಭದಲ್ಲಿ ನಾನು ಪರಪ್ಪನಗರ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿ ಆಕೆ ಹೋಗ್ತಾ ಇದ್ಲು. ಆದರೆ ಸ್ಟೇಷನ್ಗೆ ಹೋಗ್ತಿರಲಿಲ್ಲ, ಪರಪ್ಪನಗರ ಜೈಲಿಗೆ ಹೋಗ್ತಾ ಇದ್ಲು. ಆಕೆ ಸಾಕಷ್ಟು ಬಾರಿ ಪವಿತ್ರ ಗೌಡನ ಭೇಟಿ ಮಾಡಿ ಏನು ಪವಿತ್ರ ಗೌಡ ಆತಂಕ ಇತ್ತು ಅದರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡು ದರ್ಶನ್ ಬಳಿ ಮಾಹಿತಿಯನ್ನ ತಿಳಿಸಿ ಮತ್ತೆ ದರ್ಶನ್ ನೀವು ಹೇಳಿದಾಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಿಮ್ಮ ಸ್ನೇಹಿತೆ ಅಥವಾ ಪವಿತ್ರ ಗೌಡ್ಲಿಂದ ನನಗೆ ಈ ಸ್ಥಿತಿ ಬಂತು, ಇಲ್ಲದ್ರೆ ನಾನು ರಾಜನಂತೆ ಇರ್ತಿದ್ದೆ, ನನಗೆ ಇವಳ ಸಹವಾಸ ಸಾಕಾಗೋಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದು. ಹಾಗಾಗಿ ಈ ವಿಷಯವನ್ನ ಸಮತಾರವರು ಪವಿತ್ರ ಗೌಡಗೆ ತಿಳಿಸಿರಂತ ಹೇಳಲಾಗ್ತಾ ಇದೆ. ನಿನ್ನೆಯಿಂದ ಪವಿತ್ರ ಗೌಡ ಚಿಂತಾಕ್ರಾಂತಲಾಗಿದ್ದಾಳೆ. ಮುಂದೆ ನನ್ನ ಸ್ಥಿತಿ ಏನು. ಓಕೆ, ಕೊನೆಯದಾಗಿ ಒಂದು ಕ್ವಿಕ್ ಆಗಿ ಆನ್ಸರ್ ಮಾಡೋದಾದ್ರೆ ಚಂದ್ರಪ್ಪ, ಈಗ ಅವಕಾಶ ಇದ್ದಿದ್ದು ವಾರದಲ್ಲಿ 2 ಬಾರಿ ಮಾತ್ರ ದರ್ಶನ್. ಸೊ ಹೀಗಾಗಿ ದರ್ಶನ್ ನನ್ನ ಫ್ಯಾಮಿಲಿಗೆ ಮಾತ್ರ ಅವಕಾಶ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಮೊನ್ನೆ ಅವರ ಫ್ಯಾಮಿಲಿಯವರೆಲ್ಲ ಭೇಟಿಯಾಗಿದ್ರು. ಈಗ ಸಮತಾ ಕೂಡ ಭೇಟಿಯಾಗಿರುವಂತ ಕಾರಣಕ್ಕೋಸ್ಕರ ಈ ವಾರದಲ್ಲಿ ಮುಗಿದೋಯ್ತಾ ಕೋಟ ದರ್ಶನ್ ಭೇಟಿ ಆಗುವಂಥದ್ದು? ಇನ್ಯಾರು ಭೇಟಿ ಆಗ್ಲಿಕ್ಕೆ ಆಗೋದಿಲ್ವಾ?
ಎಸ್ ಪೃಥ್ವಿ, ನಟ ದರ್ಶನ್ ಈ ವಾರದಲ್ಲಿ ಬೇರೆ ಯಾರನ್ನು ಕೂಡ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಂದಿಖಾನೆ ಇಲಾಖೆ ನಿಯಮಗಳ ಪ್ರಕಾರ ಒಬ್ಬ ವಿಚಾರಣಾಧೀನ ಬಂದಿಗೆ ಕೇವಲ 2 ದಿವಸ ಮಾತ್ರ, ಎರಡು ಬಾರಿ ಮಾತ್ರ ತಮ್ಮ ಆಪ್ತರು ಅಥವಾ ಗೆಳೆಯರು ಕುಟುಂಬದವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಟ ದರ್ಶನ್ಗೆ ಈಗಾಗಲೇ ಅವ್ರ ಕುಟುಂಬದವರು ಮತ್ತೆ ಸಮೇತ ಭೇಟಿ ಮಾಡಿಯಾಗಿದೆ. ಬೇರೆ ಯಾರು ಬಂದರೂ ಕೂಡ ಮುಂದಿನ ಸೋಮವಾರದವರೆಗೆ ನಟ ದರ್ಶನ್ನ ಭೇಟಿ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಪೃಥ್ವಿ, ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ವಿರುದ್ಧ ಕಿರುತೆರೆ ನಟಿಯರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸುಮಾರು 2-3 ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ರೇಣುಕಾ ಸ್ವಾಮಿ ನಮಗೂ ಕೂಡ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಅಂತ ನಟಿಯರು ಆರೋಪವನ್ನ ಕೂಡ ಮಾಡಿದ್ರು. ಕಿರುತೆರೆ ನಟಿಯರ ವಿರುದ್ಧ ರೇಣುಕಾ ಸ್ವಾಮಿ ತಂದೆ ಗರಂ ಆಗಿದ್ದಾರಂತೆ. ನನ್ನ ಮಗ ಮೆಸೇಜ್ ಕಳಿಸಿದ್ರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಅಂತ. ಆಕ್ಚುಲಿ ಕೊಟ್ಟಿದ್ದಾರೆ, ಅಲ್ಲಿ ಪೊಲೀಸರು ಅಂದ್ರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ರೇಣುಕಾ ಸ್ವಾಮಿ ತಂದೆ ಗರಂ ಆಗಿದ್ದಾರೆ, ಓಕೆ. ಆದರೆ ರೇಣುಕಾ ಸ್ವಾಮಿ ವಿಕೃತ ಮನಸ್ಥಿತಿಯವನು. ತುಂಬಾ ಜನಕ್ಕೆ ಇದೇ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ರೆ ಕಾನೂನು ಕ್ರಮ ಆಗ್ತಾ ಇತ್ತು ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ರೇಣುಕಾ ಸ್ವಾಮಿಯನ್ನ. ಆಕ್ಚುಲಿ ಅವರು ಬೇಸರದಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ. ಹೌದು, ಅದು ತನ್ನ ಮಗ ಏನು ಮಾಡಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಅದು ಆ ಸಮರ್ಥನೆ ಇದೆಯಲ್ಲ, ಅದು ತಪ್ಪು. ಆಕ್ಚುಲಿ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ದಾನೆ ಸಾಕಷ್ಟು ವಿಚಾರಗಳಲ್ಲಿ. ಬೇರೆ ಬೇರೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿ, ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋದು ಉತ್ತರವೇ ಅನ್ನುವಂಥ ಪ್ರಶ್ನೆ ಇದೆ. ಅದು ಉತ್ತರ ಅಲ್ಲ. ನಮ್ಮ ಕುಟುಂಬವೇ ಈಗ ಬೀದಿಗೆ ಬಂದಂತೆ ಆಗಿದೆ ಅಂತ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಕಿಡಿಕಾರಿದ್ದಾರೆ. ಈಗ ಯಾರ್ಯಾರೋ ನಮ್ಗೆ ಹಾಕಿದ್ರು ಅಂತ ಟಿ ವಿ ಮಾಧ್ಯಮದಲ್ಲಿ ಭಾಳ ಕೇಳ್ತಾ ಇದ್ದೀರಿ. ನಾನೇ ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು. ಆಮೇಲೆ ಏನೇ ಹಾಕಿದರೂ ಕೂಡ ಈ ರೀತಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ. ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಅಂತ, ಹಾಕಿದರೆ ಇದು ಉತ್ತರವೇ? ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಗಿತ್ತು. ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ, ನಮ್ಮಲ್ಲಿ ಉತ್ತರ ಇಲ್ಲ, ನಮಗೇನು ಗೊತ್ತಿಲ್ಲ, ಹಾಕಿದಾನೋ ಇಲ್ಲ ಅಂತಲೂ ಗೊತ್ತಿಲ್ಲ. ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ಈ ಥರ ಕಾನೂನನ್ನು ತಮ್ಮ ಕೈಗೆ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು?